ಪುಷ್ಪಕ್, ಈ ರಿಸಿಪ್ಟ್ಸ್ ಎಲ್ಲ ರೆಡಿ ಆಗಿದೆ. ಒಂದ್ಸಲ ನೋಡಿ ಅಪ್ರೂವ್ ಮಾಡಿದ್ರೆ ಕೆಲಸ ಶುರು ಮಾಡಿಸ್ತೀನಿ. ಮೊದಲು ಈ ಕೆಲಸ ಮುಗಿಸು, ಮತ್ತೆ ಅವ್ರು ನಮಗೆ ಮೇಲ್ ಮಾಡಿದ್ರೆ ಇಟ್ಸ್ ನಾಟ್ ರೈಟ್. ಸರ್, ಧ್ರುವ, ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಏನು ವಿಷಯ ಧ್ರುವ? ಸರ್, ಅದು ನಾನು ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ನರ್ತನ, ಪ್ಲೀಸ್ ಎಕ್ಸ್ಕ್ಯೂಸಸ್. ನನ್ನ ಆಚೆ ಕಳಿಸಿ ಇವನ್ ಮಾತಾಡೋ ಅಂಥದ್ದು ಏನಿದೆ? ನರ್ತನ, ಪ್ಲೀಸ್. ಸರ್, ಪರವಾಗಿಲ್ಲ ಬಿಡಿ, ಏನು ತೊಂದರೆ ಆಗಲ್ಲ. ಹೌದಾ, ಏನು ವಿಷಯ ಅಂತ ಹೇಳು. ಸರ್, ನಿಮ್ಮನ್ನ ನೋಡೋದಕ್ಕೆ ಮೈನಾ ಅವ್ರ ತಾಯಿ ಬಂದಿದ್ದಾರೆ. ಮೈನಾ ಅವ್ರ ತಾಯಿ ಬಂದಿದಾರ? ಯಾಕೆ? ಅದು ಅವರ ದೊಡ್ಡ ಮಗಳದ್ದು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕು ಅಂತ ಬಂದಿದ್ದಾರೆ ಸರ್. ಎಲ್ಲಿದ್ದಾರೆ? ಅವ್ರಿವಾಗ ಹಾಸ್ಟೆಲ್ಗೆ ಹೋದ್ರು ಸರ್. ಹಾಸ್ಟೆಲ್ಗೆ ಹೋದ್ರ? ಕಾರ್ಡ್ ಕೊಡ್ಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿದೆ. ಅದು ಅವ್ರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಬಂದ್ರು ಸರ್. ಆದ್ರೆ ನೀವು ಮೀಟಿಂಗಲ್ಲಿ ಇದ್ದೀರಾ ಅಂತ ಸುಳ್ಳು ಹೇಳಿ ಅವ್ರನ್ನ ಹಾಸ್ಟೆಲಿಗೆ ಕಳಿಸ್ತೆ. ಥ್ಯಾಂಕ್ ಗಾಡ್, ಒಳ್ಳೆ ಕೆಲಸ ಮಾಡಿದೆ ಧ್ರುವ. ಸದ್ಯಕ್ಕೆ ಅವ್ರನ್ನ ಫೇಸ್ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ಅರ್ಥ ಆಗುತ್ತೆ ಸರ್, ಆದ್ರೆ ಇನ್ನೊಂದು ಸಮಸ್ಯೆ ಆಗಿದೆ ಸರ್. ಇನ್ನೊಂದು ಸಮಸ್ಯೆನಾ? ಏನದು? ಅದು ಅವರು ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ನಿಮ್ಮ ಅಪ್ಪ ಅಮ್ಮನ್ನ ಇನ್ವೈಟ್ ಮಾಡಬೇಕು ಅಂತ ಇದ್ದಾರೆ ಸರ್. ಮೈ ಗಾಡ್, ಅವ್ರ ಮನೆಗೆ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಹೌದು ಸರ್, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು. ಅಕಸ್ಮಾತ್ ಸೌಪರ್ಣಿಕಾ ಮ್ಯಾಮ್ ನನ್ನ ಮೇಲೆ ಮತ್ತೆ ಮೈನಾ ಮೇಲಿರೋ ಕೋಪದಲ್ಲಿ ಏನಾದರೂ ರಾಂಗ್ ಆಗಿ ಮಾತಾಡ್ಬಿಟ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗೋಗುತ್ತೆ ಸರ್.